ಮಾಡಿಸ್ಕೊಡ್ತೀನಿ. 50,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ರೆ ಸಾಕು. ಅಂದ್ರೆ ಎಲ್ಲೇ ಇರ್ಲಿ ಕರ್ನಾಟಕದಲ್ಲಿ ಅದೇ ಸ್ಪಾಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಅದೇ ಲೋನ್ ಅಂದ್ರೆ ಒಂದು ಸಿವಿಲ್ ಒಂದು ಚೆಕ್ ಮಾಡ್ತೀವಿ. ಸ್ಟಾರ್ಟಿಂಗ್ ಬಂದು ಒಂದು ಅಡ್ವಾನ್ಸ್ ಮಿನಿಮಮ್ 50,000 ಇಂದ 60,000 ರೂಪಾಯಿ ಡೌನ್. ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡು ಹೋಗ್ಬೋದು. ಹೌದು ಸರ್, ಈ ಗಾಡಿನೂ ತಗೋ ಹೋಗ್ಬೋದು ಸರ್. ಹೌದಾ ಸರಿ. ಮೊದಲನೇ ಗಾಡಿ ಯಾವ್ದು ಸರ್ ಇದು? ಸರ್ 2016 ಮೆಗಾ. ಕಡಿಮೆ ಬಜೆಟ್ ಅಲ್ಲಿ ಡೌನ್ ಪೇಮೆಂಟ್ ಮಾಡ್ಬೇಕಾ? ಇಲ್ಲಿ ಪ್ರತಿಯೊಂದು ಕಡಿಮೆ ಬಜೆಟ್ ಅಲ್ಲಿ ಡೌನ್ ಪೇಮೆಂಟ್ ಮಾಡಿದ್ರೆ ಪ್ರತಿಯೊಂದು ವೆಹಿಕಲ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ವೆಹಿಕಲ್ ಬೇಕೋ ಪ್ರತಿಯೊಂದು ವೆಹಿಕಲ್ ಚಾಯ್ಸ್ ಮಾಡಬಹುದು. ನಿಮ್ಗೆ ಇಷ್ಟವಾದ ಸ್ವಂತ ದುಡಿಮೆಯಲ್ಲಿ ಚಾಯ್ಸ್ ಮಾಡ್ತಾ ಇರೋದು ಇಲ್ಲಿ ಬಂದು ವಿಸಿಟ್ ಮಾಡಿ. ಪ್ರತಿಯೊಂದು ವೆಹಿಕಲ್ ಅಲ್ಲೂ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಇಲ್ಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ಯಾವ ವೆಹಿಕಲ್ ಯಾವ ಬಜೆಟ್ ಅಲ್ಲಿ ಇದೆ ನೋಡೋಣ ಬನ್ನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಹುಣಸೂರಿನಲ್ಲಿರುವ ಯೆಲ್ಲೋ ಬೋಲ್ಡ್ ಶೋರೂಮ್ ಬಂದಿದ್ದೀವಿ. ಇಷ್ಟು ದಿನ ನಮಗೆ ವೈಟ್ ಬೋಲ್ಡ್ ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ವಿ. ಇವತ್ತು ನಾವು ಯೆಲ್ಲೋ ಬೋಲ್ಡ್ ಇರೋಂಥ ವೆಹಿಕಲ್ ಶೋರೂಮ್ಗೆ ಬಂದಿದ್ದೀವಿ. ಯಾರ್ಯಾರು ಸ್ವಂತ ದುಡಿಮೆ ಮಾಡ್ಕೋಬೇಕು ಅಂತ ಇದ್ರಿ ಮತ್ತು ಯಾರ್ಯಾರು ಯೆಲ್ಲೋ ಬೋರ್ಡಲ್ಲಿ ಯಾವ ವೆಹಿಕಲ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರಿ, ಇಲ್ಲಿ ಪ್ರತಿಯೊಂದು ವೆಹಿಕಲ್ಲು ಯಾವ ವೆಹಿಕಲ್ ಇದೆ ಯೆಲ್ಲೋ ಬೋರ್ಡಲ್ಲಿ ಯಾವ್ಯಾವ ಪ್ರೈಸಲ್ಲಿದೆ ನಾವು ರೈಟ್ ತಿಳಿಸ್ಕೊಂಡು ನಿಮಗೂ ರೈಟ್ ತಿಳಿಸ್ತೀವಿ ಯಾವ್ಯಾವ ರೇಟಲ್ಲಿದೆ ಅಂತ. ಒಳಗಡೆ ಹೋಗ್ಬಿಟ್ಟು ಇಂಟ್ರ್ಯೂ ತಗೊಳ್ಳೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ದು ಶೋರೂಮ್ ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಮಳಿಗೆ? ಇದು ನಮ್ದು ಹುಣಸೂರ್ಗೆನೆ ನಾವು ಫಸ್ಟ್ ಫ್ರೆಂಡ್ಸ್ ಆಟೋ ಲಿಂಕ್ಸ್ ಅಂತ ಕರೀಂಲಾಲ್ ಅಂದ್ಬಿಟ್ಟು ಹುಣಸೂರ್ಗೆನೆ ಹುಣಸೂರಿಗೆ ಫಸ್ಟ್. ಸರ್ ಇದು ಬಿಟ್ರೆ ಬೇರೆ ಕಡೆ ನಿಮ್ದು ಬ್ರಾಂಚ್ ಇದೆಯಾ? ಇದೇ ನಿಮ್ ನೇಮ್ ಇಟ್ಕೊಂಡು? ಪ್ರಿಯಾಪಟ್ಟಣ ಇದೆ. ಪ್ರಿಯಾಪಟ್ಟಣದಲ್ಲಿ ಸೇಮ್ ಇದೆ ನಿಮ್ ಬ್ರಾಂಚ್ ಅಲ್ಲಿದೆ? ಅಲ್ಲೂ ಸೇಮ್ ಯೆಲ್ಲೋ ಬೋರ್ಡ್ ವೆಹಿಕಲ್ ಏನಾ? ಎಲ್ಲ ವೆಹಿಕಲ್ ಗೂಡ್ಸ್ ಗಾಡಿ ಇದೆ. ಓಕೆ ಸರ್, ಇವಾಗ ನಮ್ಮ ವ್ಯೂವರ್ಸ್ 50,000 ರೂಪಾಯಿಗೆ ನಿಮ್ಮ ಬ್ರದರ್ ಹೇಳಿದ್ರು ಡೌನ್ ಪೇಮೆಂಟ್ ಮಾಡಿದ್ರೆ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಅಂತ. 3 ಲಕ್ಷ ರೂಪಾಯಿ ಗಾಡಿ ನೀವು ಮಾಡಿದ್ರೆ ಅದರಲ್ಲಿ 2.5 ಲಕ್ಷ ನಾನು ಲೋನ್ ಕೊಡ್ತೀನಿ. 2.5 ಲಕ್ಷ ರೂಪಾಯಿ ಲೋನೇ ಕೊಡ್ತೀರಾ? ಲೋನ್ ಕೊಡ್ತೀನಿ. 50,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ರೆ ಸಾಕು. ಅಂದ್ರೆ ಎಲ್ಲೇ ಇರ್ಲಿ ಕರ್ನಾಟಕದಲ್ಲಿ ಅದೇ ಸ್ಪಾಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಅದೇ ಲೋನ್ ಅಂದ್ರೆ ಒಂದು ಸಿವಿಲ್ ಒಂದು ಚೆಕ್ ಮಾಡ್ತೀವಿ. ಸ್ಟಾರ್ಟಿಂಗ್ ಬಂದು ಒಂದು ಅಡ್ವಾನ್ಸ್ ಅಂತ ಅವ್ನ ಗಾಡಿ ನಾವು ಪರ್ಚೇಸ್ ಮಾಡಿದ್ರೆ ಅವರು ಒಂದು 5,000 10,000 ಅಡ್ವಾನ್ಸ್ ಮಾಡ್ತಾರೆ. ನಂತರ ಅವ್ರು ಯಾವಾಗ ಬೇಕಾದ್ರೂ ಬಂದು ಅಲ್ಲಿ ಲೋನ್ ಎಲ್ಲ ಅಗ್ರಿಮೆಂಟ್ ಆದಂಗೆ ಅವ್ರಿಗೆ ಗಾಡಿ ಡೆಲಿವರಿ ಸಿಗುತ್ತೆ. ಓಕೆ, ಅಂದ್ರೆ ಬರೀ 50,000 ರೂಪಾಯಿ ಕೊಟ್ಟರೆ ನೀವು ಡೆಲಿವರಿ ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ ಕಡೆಯಿಂದ ಲೋನ್ ಮಾಡಿಸಿ ಕೊಡ್ತೀರಾ ಪ್ರತಿಯೊಂದು ವೆಹಿಕಲ್? ಹೌದು, ಎನಿ ಒನ್ ಯಾವ ಸ್ಪಾಟ್ ಇಂದಾನು ಬರ್ಲಿ, ಹುಬ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಎನಿ ಒನ್ ಜಾಗದಲ್ಲಿ ಕೊಡ್ತಾ ಇದೀವಿ. ಆ ಸ್ಪಾಟ್ ಗೆ ಎಲ್ಲೇ ಆಗ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಸರ್, ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ಏನ್ ತಿಳಿಸ್ಕೊಡ್ತಾರೆ? ಈಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಒಂದು 5,000 10,000 ರೂಪಾಯಿ ನಾವು ಕನ್ಸೆಷನ್ ಕೊಡ್ತೀನಿ. ನಾನು ಕಡಿಮೆ ಮಾಡ್ಕೊಡ್ತೀನಿ ಯೂಟ್ಯೂಬ್ ಕಡೆಯಿಂದ ಬಂದ್ರೆ. ಓಕೆ ಸರ್, ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಈಗ ಯೂಟ್ಯೂಬ್ ಈಗ ಎಲ್ಲ ಸಬ್ಜೆಕ್ಟ್ ಇದ್ ಮಾಡಿ ಎಲ್ಲಾರು ಲೈಕ್ ಮಾಡಿ ಅವ್ರಿಗೆ. ಆಮೇಲೆ ಮತ್ತು ಎನಿ ಒನ್ ಗಾಡಿಗೂ ಏನೇ ತೊಂದರೆ ಇಲ್ಲದೆ ಡಾಕ್ಯುಮೆಂಟ್ ಎಲ್ಲ ಎನಿ ಒನ್ ಪರ್ಫೆಕ್ಟ್ ಆಗಿ ನಾವು ಅವ್ರಿಗೆ ಕ್ಲಿಯರ್ ಮಾಡಿ ಕೊಡೋಕೆ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಹೇಗಿದ್ದೀರಾ? ಆರಾಮಾಗಿದ್ದೀವಿ ಸರ್, ಸೂಪರ್. ನಿಮ್ಮ ಹೆಸರು? ಅಲೀಂ ಶರೀಫ್. ಹೌದಾ, ಓಕೆ ಸರ್. ನಿಮ್ಮಲ್ಲಿ ಇವತ್ತು ಎಷ್ಟು ವೆಹಿಕಲ್ಗಳಿದ್ದಾವೆ ಸರ್? ನನ್ನಲ್ಲಿ ಸುಮಾರು ಅವೆ ಸರ್, ಒಂದು 150-100 ಗಂಟೆ ವೆಹಿಕಲ್ ಅವೆ ಸರ್. 100 ಇಂದ 150 ತನಕ ವೆಹಿಕಲ್ ಇದ್ದಾವೆ. ಹೌದು ಸರ್. ಸರ್, ಇವಾಗ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ನಮ್ಮ ಕಸ್ಟಮರ್ ಬಂದು ಪೇಮೆಂಟ್ ಜಾಸ್ತಿ ಇಲ್ಲ, ಡೌನ್ ಪೇಮೆಂಟ್ ಇಷ್ಟು ಮಾಡಿದ್ರೆ ಇಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನಿಮ್ ಮಿನಿಮಮ್ ಡೌನ್ ಪೇಮೆಂಟ್ ಮಿನಿಮಮ್ 50,000 ಇಂದ 60,000 ರೂಪಾಯಿ ಡೌನ್. ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡು ಹೋಗ್ಬೋದು? ಹೌದು ಸರ್, ಈ ಗಾಡಿನೂ ತಗೋ ಹೋಗ್ಬೋದು ಸರ್. ಹೌದಾ ಸರಿ. ಮೊದಲನೇ ಗಾಡಿ ಯಾವ್ದು ಸರ್ ಇದು? 2016 ಮೆಗಾ. ಓಕೆ, 2.5 ಲಕ್ಷ ರೂಪಾಯಿ ಹೇಳ್ತಿದೀನಿ. ನಿಮ್ಮ ಚಾನಲ್ ಕಡೆಯಿಂದ ಒಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 240ಕ್ಕೆ ಮಾಡ್ಕೊಡ್ತೀರಾ? ಹೌದು, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಟಾಟಾ ಎಸ್ ಮೆಗಾ ಸಿಗುತ್ತೆ. ಹೌದು, 240 ಫೈನಲ್ ಮಾಡ್ಕೊಡ್ತಾರೆ. ನೀವು ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಕೋಬಹುದು. ಹೌದು ಸರ್. ನೆಕ್ಸ್ಟ್ ಸರ್ ಇದೆ ಸರ್ ಇದು? ಸರ್, ಇದು ಟಾಟಾ ಎಸ್ ಗೋಲ್ಡ್ ಪೆಟ್ರೋಲ್ ಗಾಡಿ ಸರ್. 2021 ಇದು. ನಿಮ್ಗೆ 3 ಲಕ್ಷ ಹೇಳ್ತೀನಿ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಹೌದು ಸರ್. ನೆಕ್ಸ್ಟ್ ಇದೆ ಸರ್ ಇದು? ಟಾಟಾ ಮೆಗಾ ಸರ್, ಇದು 2017. ಓಕೆ, 3 ಲಕ್ಷ ಹೇಳ್ತಿದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಫೈನಲ್ ಡೆಟ್ ಪ್ರೈಸ್ ಅಂತ ಹೇಳಿ ಮತ್ತೆ. ಸರ್, 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 290ಕ್ಕೆ ಮಾಡ್ಕೊಡ್ತೀನಿ. 290ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಹೌದು ಸರ್. ನೆಕ್ಸ್ಟ್ ಬಂದು ಗೋಲ್ಡ್, ಟಾಟಾ ಎಸ್ ಗೋಲ್ಡ್. ಓಕೆ, ಡೀಸೆಲ್. ಓಕೆ, 2018 ಸರ್. ಇದ್ರ ಪ್ರೈಸ್ ಬಂದು 3.25 ಲಕ್ಷ ಹೇಳ್ತಿದ್ದೀನಿ. ಒಂದು 3.15ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಈಗ ಪ್ರತಿಯೊಂದು ವೆಹಿಕಲ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ಫ್ರೆಶ್ ಇನ್ಸೂರೆನ್ಸ್ ಎಫ್ಸಿ ಎಲ್ಲ ಮಾಡ್ಕೊಡ್ತೀರಾ? ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಓಕೆ, ಇದೇನ್ ಪ್ರೈಸ್ ಹೇಳಿದ್ರಿ ನೀವು? ಸರ್, ಇದು 3.25 ಲಕ್ಷ ಹೇಳ್ತಿದ್ದೀನಿ. ಒಂದು 3.15ಕ್ಕೆ ಮಾಡ್ಕೊಡ್ತೀನಿ ಸರ್. 3.25 ಲಕ್ಷ ಹೇಳ್ತಿದ್ದಾರೆ, 3.15ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಹೌದು ಸರ್. ಇದೆ ಸರ್ ಇದು? ಸರ್, ಮೆಗಾ, ಇದು ಟಾಟಾ ಮೆಗಾ 2017. ಓಕೆ,
3 ಲಕ್ಷ ಹೇಳ್ತಿದ್ದೀನಿ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಹೇಳ್ತಿದ್ದೀರಾ, 10,000 ರೂಪಾಯಿ ಡಿಸ್ಕೌಂಟ್ Discount ಮಾಡ್ಕೊಡ್ತೀರಾ. ಮಾಡ್ಕೊಡ್ತೀನಿ. ಸರ್ ಹೌದು. ಇದೆಲ್ಲ ಪಾಸಿಂಗ್ ಎಷ್ಟಿದು? ಸರ್ ಇದೆಲ್ಲ ನಿಮ್ಗೆ 10 ಹಾಕೋಬಹುದು ಸರ್. 8 ಟನ್ 2 ಟನ್ 2.5 ಟನ್ ಹಾಕೋಬಹುದು. 2ರಿಂದ 2.5 ಟನ್ ಹಾಕೋಬಹುದು. ಹೌದು ಸರ್. ಓಕೆ ಸರ್ ಇದೋ ಸರ್ ಇದು ಸುಪ್ರೋ ಹಾ. ಮಹೇಂದ್ರ ಸುಪ್ರೋ 2020 ಸರ್ ಮಾಡಲ್ ಇದು. ನಿಮ್ಗೆ 4 ಲಕ್ಷ ಹೇಳ್ತೀನಿ 3.80 ಫೈನಲ್ ಕೊಡ್ತೀನಿ ಸರ್. 4 ಹೇಳ್ತಿದ್ದಾರೆ, 3,80,000 80,000 ರೂಪಾಯಿ. ಇದೇ ಮಾಡಲ್ ಸರ್ ಇದು 2018 ಸುಪ್ರೋ 2018. ಸುಪ್ರೋ ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. 3.5 ಲಕ್ಷ ಹೇಳ್ತೀವಿ 3.40 ಮಾಡ್ಕೊಡ್ತೀವಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಇದು? ಸರ್. 65-70% ಇದೆ ಸರ್. 60 ಇಂದ 70% ಟೈರ್ ಇದೆ. ಹೌದು ಸರ್. ಇಲ್ಲಿ ಬಂದು 4 ವೀಲರ್ ಅಲ್ಲ ಎಲ್ಲ ಬೋರ್ಡು, 3 ವೀಲರ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಅಂದ್ರೆ ಲೋಕಲ್ ಬಾಡಿಗೆ ಹೊಡೆಯುವಂತವ್ರಿಗೆ ಒಳ್ಳೆ ಗಾಡಿ, ಮತ್ತೆ ಮೇಂಟೆನೆನ್ಸ್ ಕೂಡ ತುಂಬಾ ಖರ್ಚು ಕಡಿಮೆನೆ ಕೂಡ ಇರುತ್ತೆ ಇದು. ಸರ್ ಇದೇ ಮಾಡಲ್ ಸರ್ ಇದು? ಸರ್ 2013 ಆಲ್ಫಾ ಪ್ಲಸ್ 1,30,000 ಹೇಳ್ತೀನಿ 1,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಹೌದು. ಸರ್ ಇನ್ನೊಂದು, ನಿಮ್ಮ ಶೋರೂಮ್ ಅಲ್ಲಿ ನಮ್ ಕಡೆಯಿಂದ ಬಂದು ತಗೊಂಡ್ರೆ ಮತ್ತೆ ನೆಗೋಷಿಯಬಲ್ ನಿಮ್ಮಿಂದ ಮಾಡ್ಕೊಡ್ತೀನಿ ಒಂದು ಸರ್. ಒಳ್ಳೆ ದುಡಿಮೆ ಆಗ್ಬೇಕು ನಮ್ಮ ಹೌದು ಸರ್, ವ್ಯೂವರ್ಸ್ ಗೆ. ಹೌದು ಒಂದು ಸರ್, ಬೆಸ್ಟ್ ಹೌದು ಪ್ರೈಸ್ ಸರ್. ಕೊಡ್ಬೇಕು ನೀವು. ಹೌದು ಸರ್, ಕೊಡೋದ ಸರ್ ಖಂಡಿತ. ಜೀತೋ ಪ್ಲಸ್ ಜಿತೋ ಪ್ಲೇಸ್ 2021 ಮಾಡಲ್ ಸರ್. 2021 3,90,000 ಹೇಳ್ತಿದ್ದೀನಿ 3,80,000 ಕೊಡ್ತೀನಿ ಸರ್. 3,90,000 ಹೇಳ್ತಿದ್ದಾರೆ, 3.80ಕ್ಕೆ ಫೈನಲ್ ಆಗುತ್ತೆ. ಜೀತೋ ಪ್ಲಸ್ 2020 ಇಲ್ಲೂ ಮತ್ತೊಂದು ಜಿತೋ ಪ್ಲೇಸ್ ನೋಡ್ಬೋದು. ಇದೇ ಮಾಡಲ್ ಸರ್ ಇದು? ಸರ್ 2020 ಜೀತೋ ಪ್ಲಸ್ 3,60,000 ಹೇಳ್ತಿದ್ದೀನಿ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಸರ್? ಇವಾಗ ನಮ್ಗೆ 50,000 ರೂಪಾಯಿ ಕೊಟ್ರೆ ಈ ಗಾಡಿ ತಗೊಂಡು ಹೋಗ್ಬೋದು. ಹೌದು ಸರ್. ಓಕೆ 17 ಮಾಡಲ್ ಓಕೆ. 2,80,000 ಹೇಳ್ತಿದ್ದೀನಿ 2,70,000 ಕೊಡ್ತೀನಿ ಸರ್. 2,80,000 ಹೇಳ್ತಿದ್ದೀರಾ, 2.70 ಕೊಡ್ತಿದ್ದೀರಾ ಸರ್. ಸರ್? ಇವಾಗ ಲೋನ್ ಎಲ್ಲ ನಿಮ್ ಕಡೆಯಿಂದನೇ ಮಾಡಿಸ್ಕೊಡ್ತೀರಾ? ಇಲ್ಲ ಸರ್, ನೀವು ಆದ್ರೆ ಮಾಡಿಸ್ಕೋಬಹುದು, ಗೊತ್ತಿಲ್ಲ ಅಂದವ್ರಿಗೆ ಮಾಡಿಸ್ಕೊಡ್ತೀವಿ. ಅಗ್ರಿಮೆಂಟ್ ಪೇಪರ್ ಚಾರ್ಜ್ ಬರುತ್ತೆ ಸರ್, ಅದಕ್ಕೆ ಎಕ್ಸ್ಟ್ರಾ. 2017 ಮಾಡಲ್ ಸರ್ ಇದು. 2017 ಮಾಡಲು 2.80 ಹೇಳ್ತೀನಿ 2.70 ಮಾಡ್ಕೊಡ್ತೀನಿ ಸರ್. 2.80 ಹೇಳ್ತಿದ್ದಾರೆ, 2.75 ಮಾಡ್ಕೊಡ್ತಾರೆ. ಬಟ್ ನೀವು ಎಲ್ಲಿ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು Negotiable ಕಮ್ಮಿ ಮಾಡ್ಕೊಡ್ತಾರೆ. ಹೌದು. 2016 ಸರ್ ಇದು. 2016 2.60 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 2.60 ಹೇಳ್ತಿದ್ದೀರಾ, ನೆಗೋಸಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಇಲ್ಲೊಂದು ಪ್ಯಾಸೆಂಜರ್ ವಿತ್ ಲಗೇಜ್ ಗಾಡಿ ಅಂತಾನೆ ಹೇಳ್ಬೋದು. ಇದೇ ಸರ್ ಇದು? 2019 ಸರ್ ಮಾಡಲ್. 2019 1.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಬರೀ White board. 1.25 ಲಕ್ಷಕ್ಕೆ ಸರ್. ಫೈನಲ್ board. ಪ್ರೈಸ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ? 1.20 ಮಾಡ್ಕೊಡ್ತೀನಿ ಸರ್ ಫೈನಲ್. 1.20 ಫೈನಲ್ ಆಗುತ್ತೆ ಇದು. ತುಂಬಾ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. 2019 ಬಂದು ವಿಸಿಟ್ ಮಾಡಿ. ಕೆಲವರು ಅಶೋಕ್ ಲೇಲ್ಯಾಂಡ್ ಕೂಡ ಕೇಳ್ತಾ ಇದ್ರಿ, ಇಲ್ಲೂ ಇದೆ ಸರ್. ಇದೇ ಮಾಡಲ್ಲ ಸರ್ ಇದು? ಸರ್ ಇದು 2021 ಸರ್. 2021 7 ಲಕ್ಷ ಹೇಳ್ತಿದ್ದೀನಿ, ನೆಗೋಷಿಯಬಲ್ ಮಾಡಿ ಒಂದು 6.80 ಮಾಡ್ಕೊಡ್ತೀನಿ ಸರ್. 7 ಲಕ್ಷ ಹೇಳ್ತಿದ್ದಾರೆ, ಫೈನಲ್ 6.80 ಮಾಡ್ಕೊಡ್ತಾರೆ. ಹೌದು ಸರ್ ಈ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? 60% ಇದೆ ಸರ್. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಪ್ರತಿಯೊಂದು ಗಾಡಿಗೂ ಇಂಜಿನ್ ಮೇಲೆ ವ್ಯಾರಂಟಿ ಕೊಡ್ತೀರಾ? ಇಲ್ಲ ಸರ್, ಆ ತರ ಏನಿರಲ್ಲ. ಇರಲ್ಲ ಸರ್. ಏನಿದೆ ಅದಕ್ಕೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಹೋಗ್ಬೋದು ಸರ್. ಓಕೆ. ಮತ್ತೊಂದು ಲೇಲ್ಯಾಂಡ್ ನೋಡ್ಬೋದು, ಅಶೋಕ್ ಲೇಲ್ಯಾಂಡ್ ಸರ್. ಇದೇ ಮಾಡಲ್ಲ 2013 ಸರ್. 3.5 ಲಕ್ಷ ಹೇಳ್ತಿದ್ವಿ, ಒಂದು 3.30 ಮಾಡ್ಕೊಡ್ತೀನಿ ಸರ್. 2013 3.5 ಹೇಳ್ತಿದ್ದೀರಾ, 3.30 ಮಾಡ್ಕೊಡ್ತೀನಿ. 3.30 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಜಿಪ್ ಇದೇ ಮಾಡಲ್ಲ ಸರ್ ಇದು? ಸರ್ 2018 ಸರ್ ಇದು. ಯಾವ್ದು ಇದು? ಯಾವ ವೆಹಿಕಲ್? ಟಾಟಾ ಜಿಪ್. ಟಾಟಾ ಜಿಪ್ 1,75,000 ಹೇಳ್ತಿದ್ದೀನಿ ಸರ್. 1,65,000 ಮಾಡ್ಕೊಡ್ತೀನಿ ಸರ್. 1.70 ಹೇಳ್ತಿದ್ದೀರಾ, 1.60 ಮಾಡ್ಕೊಡ್ತೀರಾ ಹೌದು ಸರ್? ಸರ್. ಇದೆಲ್ಲ ಮೈಲೇಜ್ ಎಷ್ಟು ಕೊಡುತ್ತೆ ಇದು? 25 ಬರುತ್ತೆ ಸರ್. 25 ಪಕ್ಕ ಮೈಲೇಜ್ ಕೊಡುತ್ತೆ ಇದು. ಖಂಡಿತ ಸರ್. ಓಕೆ. ನೆಕ್ಸ್ಟ್ ಮತ್ತೊಂದು ಇಲ್ಲೊಂದು ಟಾಟಾ ಜಿಪ್ ಕೂಡ ನೋಡ್ಬೋದು ನೀವು ಸರ್. ಇದೇ ಮಾಡಲು ಸರ್ 2015 BS3 ಇದು. BS3 2015 BS3 ಇದು 1.60 ಹೇಳ್ತಿದ್ದು 1.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 1.60 ಹೇಳ್ತಿದ್ದಾರೆ, 1.5 ಫೈನಲ್ ಮಾಡ್ಕೊಡ್ತಾರೆ. ಹೌದು ಸರ್. ಟಾಟಾ ಜಿಪ್ ಎಕ್ಸೆಲ್ ಸರ್ ಇದು. ಯಾವ್ದು ಸರ್ ಇದು? ಟಾಟಾ ಜಿಪ್ ಎಕ್ಸೆಲ್ ಓಕೆ. 2018 ಸರ್. 1,80,000 ಹೇಳ್ತಿದ್ವಿ, 1,70,000 ಮಾಡ್ಕೊಡ್ತೀವಿ ಸರ್. 1.70 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್, ಹೌದು ಸರ್. ಟಾಟಾ ಎಸ್ ಇದಾ ಸರ್ ಇದು? ಸರ್ ಟಾಟಾ ಎಸ್ 2012 ಇದು. 2012 2 ಲಕ್ಷ ಹೇಳ್ತಿದ್ದೀನಿ, 1.90 ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಹೇಳ್ತಿದ್ದಾರೆ, 1.90ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಹೌದು ಸರ್. ಸರ್ ಇದು? ಸರ್ ಟಾಟಾ ಮೆಗಾ ಇದು. 2017 ಸರ್. FC ಇನ್ಸೂರೆನ್ಸ್ ಫ್ರೆಶ್ ಸಿಂಗಲ್ ಓನರ್ ಇದು. 3 ಲಕ್ಷ ಹೇಳ್ತೀನಿ, ಒಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್? ಹೌದು ಸರ್, ಹೌದು ಸರ್. ಇದು 2017 ಸರ್. ಟಾಟಾ ಮೆಗಾ 2017 ಟಾಟಾ ಮೆಗಾ. ಮೆಗಾ ಓಕೆ. 3 ಲಕ್ಷ ಹೇಳ್ತಿದ್ದೀನಿ. ಇದು ಸೆಕೆಂಡ್ ಓನರ್ ಆಗಿದೆ.
ನಿಮ್ಗೆ ಒಂದು 2,85,000 ಮಾಡ್ಕೊಡ್ತೀನಿ ಸರ್. ಸರ್ ಇದು ಲೋನ್ ಆದ್ರೆ ಎಷ್ಟು ಎಲ್ಲಿ ತನಕ ಆಗುತ್ತೆ? ಸರ್ ಲೋನ್ ಆಗುತ್ತೆ ಸರ್, 50,000 ಡೌನ್ ಪೇಮೆಂಟ್ ಮಾಡಿದ್ರೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಆಗುತ್ತೆ. ಮಾಡ್ಕೊಡ್ತೀನಿ ಸರ್. ಇಲ್ಲೊಂದು ಟಾಟಾ ಮೆಗಾ ಎಕ್ಸೆಲ್ ಕೂಡ ನೋಡಬಹುದು. 2017 ಮಾಡಲು ಸರ್ ಇದು. ಓಕೆ 3,40 ಹೇಳ್ತಿದ್ದೀನಿ ಸರ್, ಒಂದು 3,15 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,40 ಹೇಳ್ತಿದ್ದಾರೆ, 3,15 ಲಕ್ಷ ಲಕ್ಷಕ್ಕೆ ರೂಪಾಯಿಗೆ final ಫೈನಲ್ ಮಾಡ್ಕೊಡ್ತಾರೆ. ಮತ್ತೊಂದು ಇಲ್ಲಿ ಟಾಟಾ ಮೆಗಾ ಕೂಡ ನೋಡಬಹುದು ಎಕ್ಸೆಲ್. 2017 ಸರ್ ಇದು. 2017 ಇದನ್ನು ಟಾಟಾ ಮೆಗಾ ಎಕ್ಸೆಲ್. ಓನರ್ ಪವರ್ ಸ್ಟೇರಿಂಗ್ ಬರುತ್ತೆ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಪವರ್ ಸ್ಟೇರಿಂಗ್ ಬರುತ್ತೆ. 3,40 ಹೇಳ್ತಿದ್ದೀನಿ, ಒಂದು 3,30 ಮಾಡ್ಕೊಡ್ತೀನಿ ಸರ್. 3,30ಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಪ್ರತಿಯೊಂದು ವೆಹಿಕಲ್ ಬಂದು ಎದುರುಗಡೆ ಕೂತ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್, ಖಂಡಿತ ಮಾಡ್ಕೊಡೋದು. ಇದೇ ಮಾಡೋದು ಸರ್ ಇದು? 2018 ಸರ್ ಇದು. 2018 ಸಿಂಗಲ್ ಓನರ್, FC ಇನ್ಸೂರೆನ್ಸ್ ಫ್ರೆಶ್ ಇದರಲ್ಲಿ ಇರೋದು. 3,5 ಲಕ್ಷ ಹೇಳ್ತಿದ್ದೀನಿ ಸರ್, ಒಂದು 3,40 ಮಾಡ್ಕೊಡ್ತೀನಿ. 3,40 ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಮತ್ತೊಂದು ಇದೆ ಸರ್ ಇದು? ಟಾಟಾ ಮೆಗಾ ಎಕ್ಸೆಲ್ ಸಿಂಗಲ್ ಓನರ್ ಸರ್ ಇದು. 2017. ಓಕೆ 3,40 ಹೇಳ್ತಿದ್ದೀನಿ, ಒಂದು 3,15 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 3,40 ಹೇಳ್ತಿದ್ದಾರೆ, 3,15 ಫೈನಲ್ ಮಾಡ್ಕೊಡ್ತಾರೆ. ಹೌದು. ಮತ್ತೊಂದು ಇದು ಮೈಸೂರು ವೆಹಿಕಲ್ ಅಂತಾನೆ ಹೇಳ್ಬೋದು. KS ಅಶೋಕ ಲೇಲ್ಯಾಂಡ್. ಇದೇ ಬಲ್ಲ ಸರ್ ಇದು? 2014 ಸರ್ ಇದು. ಕಟ್ಟೆ ಗಾಡಿ ಬರುತ್ತೆ ಸರ್ ಇದು. 2014 ಕಟ್ಟೆ ಗಾಡಿ ಬರುತ್ತೆ. 3,80 ಹೇಳ್ತಿದ್ದೀನಿ ಸರ್, ಒಂದು 3,70 ಮಾಡ್ಕೊಡ್ತೀನಿ. ಅಂದ್ರೆ ಕಟ್ಟೆ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್? ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ, ಶೋರೂಮ್ ಇಂದ ಕಟ್ಟೆ Showroom ಇಂದಾನೆ ಬರುತ್ತೆ. ಸ್ಪೆಷಲ್ ಬೇರೆ ಬರುತ್ತೆ. ಇದಕ್ಕೆಲ್ಲ ಏನ್ ವೆಯ್ಟ್ ಹಾಕ್ಬೋದು ಸರ್? ಇದಕ್ಕೆಲ್ಲ 3 ಟನ್ ಹಾಕೋಬಹುದು. 3 ಟನ್ ಹಾಕೋಬಹುದು. 3 ಟನ್ ಹಾಕೋಬಹುದು ಸರ್. ಓಕೆ ಏನ್ ಫೈನಲ್ ಪ್ರೈಸ್ ಏನ್ ಹೇಳ್ತಿದ್ರೆ ಅದಕ್ಕೆ? ಸರ್ ನಿಮ್ಗೆ ಒಂದು 3,70 ಮಾಡ್ಕೊಡ್ತೀನಿ ಸರ್. 3,70ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಬರೀ 50,000 ತಂದು ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಹೌದು ಸರ್. ಇವತ್ತು ಸರ್ ಅಶೋಕ್ ಲೈಲ್ಯಾಂಡ್ ಇದು. ಓಕೆ ನಿಮ್ಗೆ 6 ಲಕ್ಷ ಹೇಳ್ತಿದ್ದೀನಿ ಸರ್, ನೆಗೋಷಿಯಬಲ್ ಮಾಡಿ ಒಂದು 5,80 ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ 2019. ಹೌದು ಸರ್. ಏನ್ ಫೈನಲ್ ಪ್ರೈಸ್ ಆದ್ರೆ? 5,80 ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ ಗೆ. ಒಂದು ಫೈನಲ್ ಪ್ರೈಸ್ ಸರ್ 5,70 ಮಾಡ್ಕೊಡ್ತೀನಿ ಸರ್. ಫೈನಲ್ ಮಾಡ್ಕೊಡ್ತೀನಿ ಸರ್. ಇದೇ ಮಾಡ ಸರ್ ಇದು? ಸರ್ 2022 ಸರ್ ಇದು. 2022. ಹೌದು ಸರ್. 5 ಲಕ್ಷ ಹೇಳ್ತಿದ್ದೀನಿ ಸರ್, ನಿಮ್ ನೆಗೋಷಿಯಬಲ್ ಮಾಡಿ 4,80 ಫೈನಲ್ ಮಾಡ್ಕೊಡ್ತೀನಿ. 4,80. ಸಿಂಗಲ್ ಓನರ್ ಸರ್ ಇದು. 2022 ಸಿಂಗಲ್ ಓನರ್. 5 ಲಕ್ಷ ಹೇಳ್ತೀನಿ, 4,80 ಮಾಡ್ಕೊಡ್ತೀನಿ. 4,80ಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಸರ್ ಇದು? ಸರ್ ಟಾಟಾ ಇಂಟ್ರಾ ವೀಟನ್ 2021. ಓಕೆ ಈ ಗಾಡಿ ರೈಡ್ ಬಂದು ನಿಮ್ಗೆ 4,80,000 ಸರ್. ಫೈನಲ್ ನಿಮ್ಗೆ 4,60 ಕೊಡ್ತೀನಿ ಸರ್. ಫೈನಲ್ ಮಾಡ್ಕೊಡ್ತೀರಾ? ಇದು ಸಿಂಗಲ್ ಓನರ್ 2021 ಮಾಡಲು. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ 70% ಐತೆ ಸರ್. ಇಂಟ್ರಿ ಕೂಡ ಎಲ್ಲ ಚೆಕ್ ಮಾಡ್ಬೋದು ನೀವು. ಹೌದು ಸರ್. ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು. ಹೌದು ಸರ್. ನೀವು ನೋಡ್ಬೋದು, ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್ ಇದು? ಹೌದು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ಮ ಕಸ್ಟಮರ್ಗೆ. ಸರ್ 4,60,000 ಮಾಡ್ಕೊಡ್ತೀನಿ. 4,60,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ ಇದು. ಸರ್ ಇವಾಗ ನಮ್ಮ ವ್ಯೂವರ್ಸ್ ಹುಣಸೂರ್ಗೆ ಬಂದು ಯಾವ ಲೊಕೇಟೆಡ್ ಬರಬೇಕು ಅಂತ ಕೇಳ್ತಾ ಇರ್ತಾರೆ. ಲಿಂಕ್ಸ್ ಬೈಪಾಸ್, BM ಬೈಪಾಸ್ ರೋಡ್, ಫ್ರೆಂಡ್ಸ್ ಆಟೋ ಲಿಂಕ್ಸ್ ಸರ್. ಇಲ್ಲಿ ಯಾರು ಬಂದು ಕೇಳಿದ್ರು ಹೇಳ್ಬಿಡ್ತಾರೆ ಸರ್. ಯಾರು ಬಂದು? ಬಸ್ ಸ್ಟ್ಯಾಂಡ್ ಆಪೋಸಿಟ್. ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಇದು? ಹೌದು ಸರ್. ಫ್ರೆಂಡ್ಸ್ ಆಟೋ ಲಿಂಕ್ಸ್ ಅಂತ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ. ಈ ಕಡೆ ಹೋದ್ರೆ ಪ್ರಿಯಾಪಟ್ಟಣ ರಸ್ತೆ, ಹಿಂಗ್ ಹೋದ್ರೆ ಮೈಸೂರು ರಸ್ತೆ ಸರ್. ಫ್ರೆಂಡ್ಸ್ ಆಟೋ ಲಿಂಕ್ಸ್ ಇಲ್ಲಿ ಲೊಕೇಟೆಡ್ ಆಗಿರುತ್ತೆ. BM ಬೈಪಾಸ್ ರೋಡ್. ಓಕೆ ಥ್ಯಾಂಕ್ ಯು.